ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಾನು ಇಷ್ಟು ಹುಡುಗಿದ ಫಸ್ಟ್ ಕ್ಲಾಸ್ ಇನ್ನೆಷ್ಟು ಮುಂದೆ ಕಳ್ಸೋದು ಇಲ್ಲಿ ತುಂಬಾ ಮುಂದೆ ಆಗಾಯ್ತು. ನಿಜವಾಗ್ಲೂ ಒಂದ್ ಮಾತು ಹೇಳಬೇಕು ಇಲ್ಲಿ ಸರ್ ಯಾರು ಪ್ರಾಡಕ್ಟ್ ಓನರು ಯಾರಿದ್ರು ಖುಷಿಯಾಗಿದೆ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ ಎಲ್ಲಾರ್ಗು ಇಷ್ಟ ಆಗೋದು. ಬಟ್ ಇಲ್ಲಿ ಬಹಳ ಜನ ಹೇಳ್ತಾರೆ ರಾತೋರಾತ್ರಿ ಬೆಳೆದ್ಬಿಟ್ಟಾಗ ಇಲ್ಲಿ ರಾತೋರಾತ್ರಿ ಫೇಮಸ್. ನಾ ಹೇಳ್ತೀನಿ ಎಷ್ಟು ವರ್ಷಗಳ ಪರಿಶ್ರಮ ಇವತ್ತು ಇಷ್ಟು ದೊಡ್ಡ ಮಾಡೋದು ಸಕ್ಸಸ್ಫುಲ್ ಇದೆ. ಎಷ್ಟು ಖುಷಿ ಆಗ್ತದೆ. ಸಖತ್ ನೋಡಿದಾಗ ಯಾವಾಗಲೂ ಅನ್ನಿಸ್ತಾ ಇರ್ತದೆ, ಅಯ್ಯೋ ಇಷ್ಟು ಪ್ರೀತಿ ಹೊರಗಾಗದಿರೋ ಅಷ್ಟು ಬಾರ ಇಷ್ಟು ಪ್ರೀತಿ ಕೊಟ್ಟಾರಲ್ಲ ಹೆಂಗಪ್ಪ ಇದು ಅಂತ. ಎಲ್ಲ ಇವ್ರ ಆಶೀರ್ವಾದ ಕಾರಣ ಇಷ್ಟು ದೊಡ್ಡ ಸ್ಟೇಜ್ ಮೇಲೆ ತಂದು ನಿಲ್ಸವ್ರೆ ಅಂದ್ರೆ ಎಲ್ಲ ಕರ್ನಾಟಕದಲ್ಲಿ ಹಂಪಿ ಉತ್ಸವಕ್ಕೆ ಫಸ್ಟ್ ಬಂದಿರೋದು. ದೊಡ್ಡ ವೇದಿಕೆ ಮೇಲೆ ಈ ತರ ವೆಲ್ಕಮ್ ಕೊಟ್ಟು ಡ್ಯಾನ್ಸ್ ಎಲ್ಲ ಮಾಡಿಸಿ ಹಿಂಗೆಲ್ಲ ಮಾಡ್ತಾರಂತ ಸತ್ಯವರು ನಮ್ಗೆ ಎಲ್ಲ ಸಖತ್ ಖುಷಿ ಆಯ್ತು. ಸಖತ್ ಖುಷಿ ಆಯ್ತು. ಆಕ್ಚುಲಿ ನಾನು ಇಂಟರ್ವ್ಯೂ ಎಲ್ಲ ನೋಡ್ತಾ ಇದ್ದೇನೆ. ನಮ್ಮ ಶಾಸಕರು ನಮ್ಮ ಸಮೀರ್ ಸರ್ ಹೇಳ್ತಾ ಇದ್ರು ಯಾರು ಹೋಗಿ ಗೆಲ್ಲಿಗೆ ಬಹಳ ಡಿಮಾಂಡ್ ಇದೆ ಅಂತ ಹೇಳ್ತಾ ಇದ್ರು. ಅವ್ರ ಡೈಲಾಗ್ ಜಾಸ್ತಿ ನಾನು ಇದು ಬಿಗ್ ಬಾಸ್ ಅಲ್ಲಿ ಮೀಟರ್ ಬೇಕು ಮೀಟರ್. ಇಷ್ಟು ಪ್ರೀತಿ ಕೊಟ್ಟಿರೋದಾಗ ಪ್ರೀತಿ ಪ್ರೇಮ ಅಂದಾಗ ಇನ್ನೊಬ್ರು ಹೆಸರು ನೆನಪಾಗುತ್ತೆ. ಯಾರು ಏನ್ ಮಾಡ್ತೀರಾ ಇಷ್ಟ ಆದ್ರೆ ಸುಮ್ಮನೆ ಈಗ ಎಲ್ಲ ಮದುವೆ ಮಾಡಿಸ್ಬಿಟ್ಟಿವಿ ಅದ್ ಮಾಡಿಸ್ಬಿಟ್ಟು ಒಳಗಿದಾಗ ನಾವು ಬಿಗ್ ಬಾಸ್ ಮನ ಒಳಗಿದಾಗ ಎಲ್ಲ ಹೇಳ್ಬಿಟ್ಟು ಒಬ್ಬಿಸ್ಬಿಟ್ಟವ್ರೆ. ಬಟ್ ಆಕ್ಚುಲಿ ಒಂದ್ ಮಾತು ನಾವು ಕೇಳಬೇಕು. ಇಡೀ ವಿಜಯನಗರ ಹಂಪಿ ಜನ ಎಲ್ಲ ಇಲ್ಲೇ ಇದಾರೆ. ಬಿಗ್ ಬಾಸ್ ಆಚೆ ಕಡೆ ಎರಡು ದೊಡ್ಡ ಬ್ಯಾನರ್ ಇತ್ತು, ನಾವು ಗಂಡ್ ಕಡೆ ನಾವು ಹೆಣ್ ಕಡೆ ಅಂತ. ಏನಿದು ವಿಷಯ? ಹೆಣ್ ಕಡೆ ಏನಾರಪ್ಪ ನಾನೇನ್ ಕೊಡೋಯ್ತಾನ ನನಗೆ ಮಾತ್ರ ಮುಗಿ ಸಖತ್ತಾಗವ್ರಿ. ಏನಿದು ವಿಷಯ? ಏನಿಲ್ಲ ಅಣ್ಣ, ಅದು ಪ್ರೀತಿ ಅಷ್ಟೇ ಅಣ್ಣ. ನೋಡ್ಬೇಕು ಅಂತ ಆಸೆ ಪಡ್ತಾರೆ. ಒಳ್ಳೆ ಸ್ನೇಹಿತರಾಗಿರಿ ಅವ್ರು ಪ್ರೀತಿ ಕೊಡ್ತಾರ ಕೊಡ್ಲಿ ಅಣ್ಣ ಅಷ್ಟೇ. ಈ ವಿಷಯ ಏನ್ ಹೇಳ್ತೀವಿ ಇದಕ್ಕೆ? ಅದೇ ಅವರ ಪ್ರೀತಿಗೆ ನಾವು ಸದಾ ಚಿರುಣಿಯಾಗಿ ಅವ್ರ ಪ್ರೀತಿ ಬಗ್ಗೆ ಹೇಳ್ತಲ್ಲ ಅವರು. ಆ ಪ್ರೀತಿ ಬಗ್ಗೆ ಏನು? ಒಳ್ಳೆ ಸ್ನೇಹ, ಒಂದೊಳ್ಳೆ ಗೆಳೆತನದ ಪ್ರೀತಿ ಅಣ್ಣ ಅಷ್ಟೇ. ಗೆಳೆತನದ ಪ್ರೀತಿ ಏನಪ್ಪ ಒಟ್ಟಲ್ಲಿ ನೋಡಿ. ಹಿಂದೆ ರಾಜಸ್ಥಾನ ಇದೆ, ಇದಕ್ಕಿಂತ ದೊಡ್ಡ ಸೊಂಟೆ ಸಿಗಲ್ಲ. ಈ ವೇದಿಕೆ ಹೇಳಿದ್ರು ಚೆನ್ನಾಗಿದೆ, ಬರುವಾಗ ಖುಷಿ ಆಗುತ್ತೆ. ಬರುವಾಗ ಅಲ್ಲಿಂದ ಕಾಲಿಟ್ಟು ಬರ್ಬೇಕಾದ್ರೆ ನನ್ಗೆ ಒಂಥರ ಫೀಲ್ ಆಯ್ತಿತ್ತು. ಮದುವೆ ಡ್ರೆಸ್ ಹಾಕಿದ್ದು ಬಟ್ ಇಲ್ಲಪ್ಪ, ಈ ತರ ವೇದಿಕೆಯಲ್ಲಿ ಒಬ್ರು ರಿಂಗ್ ಹಾಕಿ ಬಹಳ ಅವಸ್ಥೆ ಪಟ್ಟು ಬ್ಯಾಡಪ್ಪ ಬ್ಯಾಡ. ಬಟ್ ನಿಜವಾಗ್ಲೂ ನೋಡೋದಕ್ಕೆ ನಾನು ಅದೇ ಹೇಳ್ತಾ ಇದ್ದೇನೆ. ಫಸ್ಟ್ ಟೈಮ್ ಹೊಸಪೇಟೆಯಿಂದ ಇಲ್ಲಿವರೆಗೂ ಬರೋದಕ್ಕೆ 3.5 ಗಂಟೆ ಆಯ್ತು. ನಾನು ಜಾಮ ಸಿಕ್ಕಾಕೊಂಡು ಯಾರು ಒಂದು ಗಿಲ್ಲಿ ಬಡ ತಟ್ಬಿಡು, ಈ ಗಿಲ್ಲಿ ಇರ್ಬೇಕು ನೋಡ್ಲಾ, ಈ ಕಾವು ಇರ್ಬೇಕು ನೋಡ್ಲಾ. ಈ ರೇಂಜ್ ಪ್ರೀತಿ ಸಿಗ್ತಾ ಇದ್ರೆ ಇದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀವಿ ನಾವು? ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಬರ್ಲಿ ಆ ಕಡೆಯಿಂದ ನಮಸ್ಕಾರ. ಶಿಲ್ಪಿಗಳ ನಾಡು. ನೀನ್ ಸೌಂಡ್ ಮಾಡಿದ್ರೆ ಯಾವುದೋ ಹುಡುಗಿರಲ್ಲಿ ಎನರ್ಜಿ ಇಲ್ಲ ಅನ್ಸುತ್ತೆ. ಈಗ ನಮ್ಮ ಹುಡುಗರು ನಮ್ಮ ಕಡೆ ಎಷ್ಟು ಜನ ಹುಡುಗಿರು ಸೌಂಡ್ ಮಾಡ್ತಾರೆ. ಹುಡುಗಿರ ಅವ್ನು ಮೋಸ್ಟ್ಲಿ ದೊಡ್ಡವರಂದ್ರೆ ಗಿಲ್ಲಿ ಆಗ್ಬೋದು. ಬಟ್ ಆಕ್ಚುಲಿ ಎಂತ ದಿನ ಬಂದ್ಯಾರ ನೋಡಿ. ಇವತ್ತು ಆಕ್ಚುಲಿ ಫೆಬ್ರವರಿ 14. ಏನ್ ಇವತ್ತು
ಸಿನಿಮಾ ಬಿಡಿ ಕನ್ನಡ ಪ್ರೋಗ್ರಾಮ್ ಇವತ್ತು ಕರೆದು ಕೇಳ 14ನೇ ತಾರೀಕು ಬಂದು ಕೇಳ. ಅಲ್ಲ ಆದ್ರೂ 14ಕ್ಕೆ ಏನೋ ಬೇರೆ ಹೇಳ್ತಾರೆ ಜನ, ಅದು ಅನ್ಕೊಂಡಿದ್ದೀನಿ. ಹೋಗಿ ಬಿಡಿ. ಆದ್ರೂ ಇಡೀ ಬಿಗ್ ಬಾಸ್ ಅಲ್ಲಿ ಸಾಕಷ್ಟು ಕಷ್ಟಪಟ್ಟಿರ್ಬೋದು, ಸಾಕಷ್ಟು ಇಷ್ಟಪಟ್ಟು ಎಲ್ಲ ಒಂದ್ ಕಡೆ ಆದ್ರೆ ಏನೋ ಒಂದು ಚಿಕ್ಕ ಹಾಳೆಯಲ್ಲ ಗುರು, ಇಡೀ ಕರ್ನಾಟಕ ಫೇಮಸ್ ಆಗಿದೆ. ಯಾವಪ್ಪ ಅದು? ಆ ಸಾಂಗ್ ಬೇಕು ಅಂತ ಅಲ್ಲಿಂದ ಅಲ್ಲಿವರೆಗೂ ಕೇಳ್ತಾ ಇದ್ದಾರೆ. ಸೊಪ್ಪು ಇಬ್ರು ಮಾಡಿ ತಪ್ಪಲ್ಲ, 14ನೇ ತಾರೀಕು ಮಾ ಬಂದಿದ್ದೆ ಹೇಳುತ್ತಾರೆ. ನಿಜವಾಗ್ಲೂ ಖುಷಿ ಆಗತ್ತೆ. ಇದೇ ತರ ಪ್ರೀತಿ, ಇದೇ ತರ ವಿಶ್ವಾಸ ಇವರಿಬ್ಬರ ಮೇಲೆ ಇನ್ನೂ ಸಿಕ್ಕಾಪಟ್ಟೆ ಜಾಸ್ತಿ ಇರಲಿ. ಯಾಕಂದ್ರೆ ಗಿಲ್ಲಿ ನಾನು ಬಹಳ ಹಿಂದೆ ನೋಡಿದೀನಿ, ಆ ಗಿಲ್ಲಿಗೂ ಈ ಗಿಲ್ಲಿಗೂ ಏನೂ ವ್ಯತ್ಯಾಸ ಇಲ್ಲ. ಸ್ಟೇ ಹಂಬಲ್ ಇದೇ ತರ ಇರಪ್ಪ. ಅಂಡ್ ಕಾವ್ಯ ಅಮೇಸಿಂಗ್ ಗ್ರೋತ್. ಇವರಿಬ್ಬರಿಗೂ ಸಿಕ್ಕಾಪಟ್ಟೆ ಜೋರಾಗಿ ಬರಲಿ ಚಪ್ಪಾಳೆ. ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ಇವರಿಬ್ಬರು ಎಷ್ಟು ಇಷ್ಟಪಡ್ತೀನಿ ಆ ಕಡೆ ಹೇಳ್ಬಿಡಿ, ವಿ ಲವ್ ಯು ಅಂತ ಹೇಳ್ಬಿಡಿ ನೋಡ ಒಂದ್ಸರಿ. ಎಲ್ಲರೂ ಮೊಬೈಲ್ ಎತ್ಬಿಟ್ಟು ಪಾರ್ಟ್ಸ್ ಬಿಟ್ಬಿಟ್ಟು ಹೇಳಿ ನೋಡೋಣ. ಎಲ್ಲರೂ ಮೊಬೈಲ್ ಎತ್ತಿ ಎಲ್ಲ 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 ಮೊಬೈಲ್ ಎಲ್ಲರೂ 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 ವಿ ಲವ್ ಯು. ಈ ಕಡೆ ಎಲ್ಲ ಬಿಟ್ಟು ಹೋಗಿ ಚೈತ್ರ ಅವರು ನೀವೇ ಆಗ್ಬೋದ್ರಿ. ಚೈತ್ರ ಅವರು ಅವರಿಂದ ಯಾವ ಕಾರ್ಯಕ್ರಮ ಆರೋಗ್ಯದಲ್ಲಿ ಏನ್ ನನ್ ಫಾಲೋ ಮಾಡ್ತಿದ್ರಿ ಹೆಂಗ್ರಿ ನೀವು? ನಾನು ಅವ್ರ ಕಡೆ ಎಲ್ಲ ಬರ್ತಿದ್ರಿ ಇತ್ತೀಚೆಗೆ. ಈಗ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ, ನೀವು ವ್ಯಾಲೆಂಟೈನ್ಸ್ ಡೇ ಅಂತ ತಕ್ಷಣ ಯಾವ ಕಲರ್ ಜ್ಞಾಪಕ ಬರುತ್ತೆ? ರೆಡ್. ಹುಡುಗರು ಯಾವಾಗಲೂ ಪೀಸ್ಫುಲ್ ಆಗಿರ್ತಾರೆ, ಅದು ವೈಟ್. ಕರೆಕ್ಟಾ? ಈಗ ನೀವು ಎಲ್ಲರ ಹತ್ರ ಐ ಲವ್ ಯು ಅಂತ ಹೇಳ್ತಿದ್ರಿ. ಈಗ ಗಿಲ್ಲಿಗೆ ಕೇಸರಿ ಕಲರ್ ಹಾಕ ಬಂದಿದ್ರಲ್ಲ, ಇದೆ ಬ್ಲೂ ಹಾಕಿದೀರಾ? ಏನಿದು? ಆಕಾಶದಷ್ಟು ವಿಶಾಲ. ಇರಿ ನಾವು ಆಂಕರ್ಸ್, ಇವಾಗ ನೀವು ಗೆಸ್ಟ್ ಆಯ್ತಾ? ಈಗ ನಿಮ್ಗೊಂದು ಟಾಸ್ಕ್, ನೀವು ಐ ಲವ್ ಯು ಅನ್ಬೇಕು. ಯಾರಿಗೆ ಬೇಕಾದ್ರೆ ಹೇಳ್ಬೋದು. ಯಾರಿಗೆ ಹೇಳ್ತೀರಾ? ನಾನು ಒಬ್ಬರಿಗೆ ತಪ್ಪಾಗ್ಬಿಟ್ಟು ಹಂಪಿ ಜನತೆಗೆ ಹೇಳ್ಬೇಕು ಐ ಲವ್ ಯು. ಈಗ ನೀವಿಬ್ರು ಇಲ್ಲಿ ಬಂದಿರೋದು ನಮಗೆ ಬಹಳ ಬಹಳ ಹೆಮ್ಮೆ ಆಗ್ತದೆ. ಅದಕ್ಕೆ ವೇದಿಕೆ ಮೇಲೆ ಕರೀಲಿಕ್ಕೆ ಇಷ್ಟಪಡ್ತೀನಿ ನಮ್ಮ DC ಮೇಡಮ್, ಕವಿತಾ ಮಣಿಕೇರಿ ಮೇಡಮ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಬಂದಿರುವಂತಹ ಮುದ್ದು ಜೋಡಿ, ನಮ್ಮ ಬಿಗ್ ಬಾಸ್ ಜೋಡಿಗೆ ಒಂದು ಗೌರವವನ್ನ ನೀಡಬೇಕು. ದಯವಿಟ್ಟು ಏನ್ ಬೇಕಪ್ಪ? ಕಮಲ್ ಗೋವಿಂದ ಅಕ್ಕ, ನಾನು ಗೆದ್ದಿದ್ದು ಪಕ್ಕ, ನೀವು ಗೆಲ್ಲಿಸಿದ್ದು ಪಕ್ಕ. ಎಲ್ಲ ಮಾತಾಡೋದು ಅಲ್ಲ, ಡೈಲಾಗ್ ಹೇಳುವಾಗ ನಾನು ಎಲ್ಲ ಹೇಳ್ತಾ ಇರ್ತಾರಲ್ಲ, ಈಟಿದ್ರೆ ಲಡಾಯಿಸ್ಬೇಕು, ಮುಂದೆ ಮುಂದೆ ಉಡಾಯಿಸ್ಬೇಕು, ಕಟಾಯಿಸ್ಬೇಕು. ಖುಷಿ ಆಯ್ತಾ? ದಯವಿಟ್ಟು ಅಲ್ಲಿ ನೀವು ಸ್ಪೀಕರ್ ಮೇಲೆ ನಿಂತ್ಕೊಂಡಿರುವಂತಹ ಎಲ್ಲರೂ ದಯವಿಟ್ಟು ಕೆಳಗಡೆ ಇಳಿರಿ. ನನ್ಗೆ ಗೊತ್ತು ನಿಮಗೆ ಜೋಶ್ ಇದೆ ಅಂತ. ಆ ಜೋಶ್ ಕೂತ್ಕೊಂಡು ಚಪ್ಪಾಳೆ ಮುಖಾಂತರ ನಿಮ್ ಪ್ರೀತಿಯನ್ನ ತೋರಿಸಬೇಕು. ಹಾಗೆ ವೇದಿಕೆ ಮೇಲೆ ಮಾಡ್ಕೊಳ್ಳೋಣ ಚಪ್ಪಾಳೆಯೊಂದಿಗೆ. DC ಮೇಡಮ್, ಕವಿತಾ ಮಣಿಕೇರಿ ಮ್ಯಾಮ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.